ಕೀರ್ತನೆಗಳು 62ನೇ ಅಧ್ಯಾಯ 1ನೆಯ ವಾಕ್ಯ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರ ಮೇಲೆ ಭರವಸೆಯನ್ನ ಇಟ್ಟು ಆತನಿಂದ ರಕ್ಷಣೆಯನ್ನು ಎದುರು ನೋಡುತ್ತಿರುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ ಎಂಬುದಾಗಿ. ಅಂದರೆ ಯಾವುದೋ ಒಂದು ಇಕ್ಕಟ್ಟಿನಲ್ಲಿ, ಯಾವುದೋ ಒಂದು ಕೊರತೆಗಳ ಮಧ್ಯೆಲ್ಲ ಅವನು ಇದ್ದರೂ ಕೂಡ ಇದರಿಂದ ನನ್ನನ್ನು ರಕ್ಷಿಸುವಂಥದ್ದು, ಬಿಡಿಸುವಂಥದ್ದು, ಆಶೀರ್ವದಿಸುವಂಥದ್ದು ದೇವರೇ ಎಂಬುದಾಗಿ ಸ್ಪಷ್ಟವಾಗಿ ಅರಿತು ಆತನ ಮೇಲೆಯೇ ದೃಢವಾದಂಥ ನಂಬಿಕೆಯನ್ನು ಇಟ್ಟು ಆತನಿಗೋಸ್ಕರವೇ ಶಾಂತವಾಗಿ ಕಾಯುತ್ತಾ ಇದ್ದಾನೆ. ಈ ರೀತಿಯಾಗಿ ದೇವರಿಂದ ಮಾತ್ರವೇ ಎಂಬುದಾಗಿ ತಿಳಿದು ಆತನಿಗೋಸ್ಕರ ಕಾಯುವಂಥದ್ದು ಅನ್ನುವಾಗ ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೋಸ್ಕರ ಲೋಕದ ಕಾರ್ಯಗಳನ್ನು, ಲೋಕದ ಆಲೋಚನೆಗಳನ್ನು, ಮಾನುಷಿಕವಾಗಿ ಬರುವಂಥ ಸಕಲ ಕಾರ್ಯಗಳನ್ನು, ಮನುಷ್ಯರ ಮಾತುಗಳನ್ನು, ಈ ರೀತಿ ಹಲವಾರು ಕಾರ್ಯಗಳನ್ನು ಕತ್ತರಿಸಿ ಅವುಗಳನ್ನು ಅಡಗಿಸಿ ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ನಂಬಿಕೆಯಿಂದ ನಿರೀಕ್ಷಿಸಿ ಕಾಯಬೇಕು. ಯಾರಿಗೆ ಆಳವಾದಂಥ ದೃಢವಾದಂಥ ನಂಬಿಕೆ ಇರುತ್ತದೋ ಅಂಥವರು ಮಾತ್ರವೇ ಈ ರೀತಿ ಕಾಯುವುದಕ್ಕೂ ನಿರೀಕ್ಷಿಸುವುದಕ್ಕೂ ದೇವರಿಂದ ಅದ್ಭುತಗಳನ್ನು ಹೊಂದುವುದಕ್ಕೂ ಸಾಧ್ಯ. ಸುಮ್ಮನೆ ಏನೋ ಕಾಟಾಚಾರವಾಗಿ ಕ್ರಿಸ್ತನನ್ನ ಹಿಂಬಾಲಿಸುವಂಥವರು, ಆಳವಾದ ಅನುಭವಗಳಲ್ಲಿ ಇಲ್ಲದೆ ಇರುವಂಥವರು, ವಾಕ್ಯದ ಸತ್ಯವನ್ನ, ಗೂಢಾರ್ಥಗಳನ್ನು ಅರಿಯದೇ ಇರುವಂಥವರು ಈ ರೀತಿಯಾಗಿ ದೇವರ ಮೇಲೆ ಭರವಸೆ ಬಿಡುವುದಕ್ಕೆ, ಆತನಿಗೋಸ್ಕರ ಕಾಯುವುದಕ್ಕೆ, ಆತನಿಂದಲೇ ಅದ್ಭುತಗಳನ್ನು ಹೊಂದಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಅನೇಕ ಬಾರಿ ಆಗುವುದಿಲ್ಲ. ಕಾರಣ ಕೆಲವೊಂದು ವಿಷಯಗಳು ಜೀವಿತವನ್ನು ಮುಳುಗಿಸುವ ಹಾಗೆ, ಬಹಳ ಭಯಪಡಿಸುವ ಹಾಗೆ ಎದ್ದೇಳುತ್ತವೆ. ಆದರೆ ಅವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬಂಥ ದೃಢವಾದ ನಂಬಿಕೆ ಇರುವಂಥದ್ದು ಬಹಳ ಮುಖ್ಯವಾದದ್ದು. ದಾನಿಯೇಲನ ಜೀವಿತವನ್ನು ನೋಡುವಾಗ ಅವನನ್ನು ಸಿಂಹದ ಗವಿಗೆ ಹಾಕಿದರೂ ಕೂಡ ದೇವರು ರಕ್ಷಿಸುತ್ತಾರೆ, ದೇವರು ನನ್ನೊಂದಿಗೆ ಇದ್ದಾರೆ ಎಂಬಂಥ ದೃಢವಾದ ನಂಬಿಕೆ ಅವನಲ್ಲಿ ಇತ್ತು. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ಕೂಡ ಅವರನ್ನು ಬೆಂಕಿಯೊಳಗೆ ಹಾಕಿದರೂ ಕೂಡ ದೃಢವಾದಂಥ ನಂಬಿಕೆಯಿಂದಲೇ ಜೀವಿಸಿದರು. ಯೋಬನ ಜೀವಿತದಲ್ಲಿ ಅವನು ಎಲ್ಲವನ್ನು ಕಳಕೊಂಡರೂ ಕೂಡ ನಂಬಿಕೆಯನ್ನು ಮಾತ್ರ ಬಿಡಲಿಲ್ಲ. ಅಬ್ರಹಾಮ 100 ವರ್ಷದವನಾಗಿದ್ದರೂ ಕೂಡ ಕರ್ತನು ಮಾಡಿದಂಥ ವಾಗ್ದಾನಗಳ ಮೇಲೆ ದೃಢವಾದಂಥ ನಂಬಿಕೆಯನ್ನು ಇಟ್ಟು ಶಾಂತವಾಗಿ ಕಾಯುತ್ತಾ ಇದ್ದನು. ಇದೇ ರೀತಿಯಾಗಿ ಅನೇಕ ದೇವಜನರ ಜೀವಿತದಲ್ಲಿ ಈ ಒಂದು ಅನುಭವ ಇರುವುದನ್ನು ನಾವು ಕಾಣಬಹುದಾಗಿದೆ. ನಾವು ಆ ರೀತಿಯಾಗಿ ದೇವರ ಮೇಲೆ ದೃಢವಾದಂಥ ನಂಬಿಕೆಯನ್ನು ಇಟ್ಟು ಕೊನೆಯವರೆಗೂ ಕೂಡ ಏನಾದರೂ ಪರವಾಗಿಲ್ಲ, ನಾನು ಕರ್ತನ ಮೇಲೆ ನಂಬಿಕೆಯಿಂದ ನಿರೀಕ್ಷೆಯಿಂದ ಕಾಯುತ್ತೇನೆಂಬುದಾಗಿ ದೃಢವಾಗಿ ಜೀವಿಸುವುದಾದರೆ ಅಂಥವರೇ ದೇವರಿಂದ ಶ್ರೇಷ್ಠತೆಗಳನ್ನು, ಉನ್ನತವಾದ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದನ್ನು ತಿಳಿದು ಯಾವ ಸನ್ನಿವೇಶಗಳನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡಿ, ಅಂಜಬೇಡಿ, ಗಾಬರಿಯಾಗಬೇಡಿ, ಯಾವುದೇ ಕಳವಳಗಳಿಗೆ ಅವಕಾಶವನ್ನು ಕೊಡಬೇಡಿ. ಕರ್ತನು ಎಲ್ಲವನ್ನು ನಿಯಂತ್ರಿಸುವವನು, ಎಲ್ಲವನ್ನು ಅನುಕೂಲವಾಗಿ ಬದಲಾಯಿಸುವುದಕ್ಕೆ ಶಕ್ತನೂ ಆಗಿದ್ದಾನೆ. ಆತನು ಖಂಡಿತವಾಗಿ ತಕ್ಕ ಸಮಯದಲ್ಲಿ ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸುವಂಥದ್ದು ಬಹಳ ನಿಶ್ಚಯ. ಆದ್ದರಿಂದ ಅಂತಹ ಒಂದು ನಂಬಿಕೆ, ಅಂತಹ ಒಂದು ಭರವಸೆ ನಮ್ಮಲ್ಲಿ ಕೂಡ ಇರುವಂತೆ ಕರ್ತನ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ತನ್ನ ಅನುಭವದ ಮೂಲಕವಾಗಿ ಹೇಳಿದಂತೆ ನಿನ್ನ ಮೇಲಿಟ್ಟಂಥ ನಂಬಿಕೆಯ ನಿಮಿತ್ತವಾಗಿ ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ ಎಂಬುದಾಗಿ ಧೈರ್ಯವಾಗಿ ಪ್ರಕಟಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ಅಪ್ಪ, ನಮ್ಮ ಪಿತೃಗಳ ನಿನ್ನೊಂದಿಗೆ ನಡೆದಂಥವರ ಅನುಭವಗಳನ್ನು ನೋಡಿ ಕರ್ತನೆ, ದೃಢವಾಗಿ ಕೊನೆಯವರೆಗೂ ಕೂಡ ನಂಬಿಕೆಯನ್ನು ಕಾದುಕೊಂಡು ಅಪ್ಪ ನಿನ್ನಿಂದ ನಿರೀಕ್ಷಿಸಿ ಕರ್ತನೆ ಅದ್ಭುತಗಳನ್ನು ಹೊಂದತಕ್ಕಂತೆ ಜೀವಿತ ನಡೆಸುವುದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಏನೇ ಆದರೂ, ಪರಿಸ್ಥಿತಿಗಳು ಹೇಗೆ ಬದಲಾದರೂ ಕೂಡ ಕರ್ತನೆ ನೀನು ಸಂಗಡ ಇದ್ದೀಯ, ನೀನು ವಿಷಯಗಳನ್ನು ಬದಲಾಯಿಸುತ್ತೀಯ, ನೀನು ಕರ್ತನೆ ಎಲ್ಲವನ್ನು ಅನುಕೂಲವಾಗಿ ಬದಲಾಯಿಸಿ ವಾಗ್ದಾನಗಳನ್ನು ನೆರವೇರಿಸಿ ಸಂತೋಷ ಪಡಿಸುತ್ತೀಯ ಎಂಬುದನ್ನು ನಂಬಿ ಭರವಸೆಯಿಂದ ಜೀವಿಸಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು, ಕೃಪೆಯನ್ನು ಅನುಗ್ರಹಿಸು. ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು
ಕರ್ತನಾಗಿರುವಂಥ ಯೇಸುವೆ, ನಿನ್ನ ಅತಿಶಯವಾದ ಕಾರ್ಯಗಳ ಜೀವಿತಗಳಲ್ಲಿ ನಡೆಯಲಿ. ನಿನ್ನ ಮಕ್ಕಳು ಅದ್ಭುತಗಳನ್ನು ಕಾಣಲಿ. ನಿನ್ನನ್ನೇ ನಿರೀಕ್ಷಿಸಿದಂಥವರು ಕರ್ತನೆ ಮೇಲುಗಳನ್ನು, ಶ್ರೇಷ್ಠ ಆಶೀರ್ವಾದಗಳನ್ನು ಅನುಭವಿಸಲಿ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಾತುಗಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.